ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲಾಗಿ ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಥರ್ಡ್ T20 ಕಂಪ್ಲೀಟ್ ಆಯಿತು. ಇದು ಇಂಡಿಯಾ ಅವರು ವಿನ್ ಆಗಿ ಸೀರೀಸ್ನ 3-0 ಲೀಡ್ ಮಾಡಿದ್ದಾರೆ. ಹಾಗೆ ಸೀರೀಸ್ ಕೂಡ ವಿನ್ ಆಗಿದ್ದಾರೆ. ಇದು ಬಾಸ್ಪರ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿ ಅಸ್ಸಾಮಲ್ಲಿ ನಡೀತು. ಇಂಡಿಯಾದವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಚೂಸ್ ಮಾಡಿದ್ರು. ಹಾಗೆ ಬ್ಯಾಟಿಂಗ್ ಫಸ್ಟ್ ಬಂದ ನ್ಯೂಜಿಲೆಂಡ್ ಅವರು 153 ರನ್ ಹೊಡೆದು 9 ವಿಕೆಟ್ ಕಳ್ಕೊಂಡು 20 ಓವರಿಗೆ. ಇನ್ನು ಹೈಯೆಸ್ಟ್ ರನ್ ಗೆಟರ್ ಬಂದುಬಿಟ್ಟು ಗೆಲ್ ಫಿಲಿಪ್ಸ್ ಆಗಿದ್ದರು 48. ಬೂಮ್ರಾ ಅವರು 4 ಓವರ್ 17 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಇದಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ರವಿ ಬಿಷ್ಣೋಯ್ 2, ಹಾರ್ದಿಕ್ ಪಾಂಡೆ 2, ಹರ್ಷದೀಪ್ ರಾಣಾ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಇಂಡಿಯಾದವರು 10 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 155 ರನ್ ಹೊಡೆದ್ರು. ಸ್ಯಾಮ್ಸನ್ ಅವರು ಪೂರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು, ಡಕ್ಔಟ್ ಆದರು. ಹಾಗೆ ಅಭಿಷೇಕ್ ಶರ್ಮಾ ಅವರು ನಾಟ್ಔಟ್ ಆಗದೆ 68, ಕೇವಲ 20 ಬಾಲಿಗೆ 5 ಸಿಕ್ಸು ಸಹಿತ 7-4 ಇನ್ಕ್ಲೂಡ್ ಆಗಿತ್ತು ಈ ಇನ್ನಿಂಗ್ಸಲ್ಲಿ. ಇಶಾನ್ ಕಿಶನ್ ಅವರು ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು. 13 ಬಾಲಿಗೆ 28, 3-4, 2 ಸಿಕ್ಸು. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು ನಾಟ್ಔಟ್ ಆಗದೆ 26 ಬಾಲಿಗೆ 57 ಹೊಡೆದ್ರು, 3 ಸಿಕ್ಸು ಹಾಗೆ 6-4 ಕೂಡ ಈ ಇನ್ನಿಂಗ್ಸಲ್ಲಿ ಇತ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಸೋದಿ ಹಾಗೆ ಮ್ಯಾಟ್ ಹೆನ್ರಿ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಒಂದು ಅತ್ಯುತ್ತಮವಾಗಿ ಇಂಡಿಯಾ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. T20ಗೆ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನಿನ್ನೆ ಸೌತ್ ಆಫ್ರಿಕಾ T20ಲಿ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಫೈನಲ್ ಮ್ಯಾಚ್ ನಡೀತು. ಇದು ಕೇಪ್ ಟೌನ್ ನ್ಯೂಲ್ಯಾಂಡ್ಸ್ ಗ್ರೌಂಡಲ್ಲಿ ನಡೀತು. ಹಾಗೆ ಸನ್ರೈಸ್ ಈಸ್ಟರ್ನ್ ಕೇಪ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 158 ರನ್ ಹೊಡೆದ್ರು. ಡೇವಿಡ್ ಬ್ರೂಯಸ್ ಅವರು 56 ಬಾಲಿಗೆ 101, ಹಾಗೆ ಪೇಯರ್ಸನ್ ಅವರು 30 ಬಾಲಿಗೆ 30, ಹಾಗೆ ರುದರ್ಫೋರ್ಡ್ ಅವರು 11 ಬಾಲಿಗೆ 17 ಹೊಡೆದ್ರು. ಇದು ಬಿಟ್ಟರೆ ಬೇರೆ ಯಾರಿಂದನೂ 2 ಅಂಕಿ ಸ್ಕೋರ್ ಬಂದಿಲ್ಲ. ಹಾಗೆ ಮ್ಯಾಕ್ರೋ ಜಾನ್ಸನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು 19.2 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 162 ರನ್ ಹೊಡೆದ್ರು. ಇನ್ನು ಮ್ಯಾಥ್ಯೂ ಬಿಡ್ಸಿ ಅವರು ನಾಟ್ಔಟ್ ಆಗದೆ 49 ಬಾಲಿಗೆ 68, ಹಾಗೆ ಟ್ರಿಸ್ಟನ್ ಸ್ಟಬ್ಸ್ ಕ್ಯಾಪ್ಟನ್ 41 ಬಾಲಿಗೆ 63 ನಾಟ್ಔಟ್ ಆಗದೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ಮ್ಯಾಚನ್ನ ಗೆಲ್ಲಿಸಿ ಟೂರ್ನಿಮೆಂಟ್ನ ವಿನ್ ಮಾಡಿಸಿದ್ರು ಅಂತ ಹೇಳ್ಬೋದು ಸನ್ರೈಸರ್ಗೆ. ಇನ್ನು ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಬಾರ ನಿಗಿಡಿ, ರೋಸ್ಟನ್ ಚೇಸ್ ಹಾಗೆ ಲಿಜಾರ್ಡ್ ವಿಲಿಯಮ್ಸ್ ಹಾಗೆ ಕೇಶವ್ ಮಹಾರಾಜ್ ಕ್ಯಾಪ್ಟನ್ ತಲಾ ಒಂದೊಂದು ವಿಕೆಟ್ ಪಡ್ಕೊಂಡ್ರು. ಇದು ಸನ್ರೈಸ್ನ 3ನೇ ಸೌತ್ ಆಫ್ರಿಕಾ T20 ಚಾಂಪಿಯನ್ಶಿಪ್ ಕೂಡ ಆಗಿದೆ. ಹೋದ ಸಲ ಕೂಡ ಫೈನಲ್ಗೆ ಹೋಗಿದ್ದರು, ಆದರೆ ಮುಂಬೈ MI ಮೇಲೆ ಸೋತಿದ್ರು. ಸೊ 4 ಸೀಸನ್ ಫೈನಲ್ ಹೋಗಿ 3 ಸಲ ಚಾಂಪಿಯನ್ ಆದರು ಅಂತ ಹೇಳ್ಬೋದು. ಇನ್ನು ಇವತ್ತು RCB ವುಮೆನ್ಸ್ ವರ್ಸಸ್ ಮುಂಬೈ ಇಂಡಿಯನ್ ವುಮೆನ್ಸ್ 16ನೇ ಮ್ಯಾಚ್ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ನಡೆದಿದೆ. BCA ಸ್ಟೇಡಿಯಂ ಕೊಟಂಬಿ ವಡೋದರಾದಲ್ಲಿ ನಡೆಯಲಿದೆ. ಇನ್ನು RCB ಅವರು 6 ಮ್ಯಾಚಲ್ಲಿ 5 ಮ್ಯಾಚ್ ವಿನ್ ಆಗಿ 10 ಪಾಯಿಂಟ್ಸ್ ತೊಗೊಂಡು ಆಲ್ರೆಡಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದ್ದಾರೆ. ಹಾಗೆ MI ಅವರು 6 ಮ್ಯಾಚಲ್ಲಿ 2 ವಿನ್ ಆಗಿ 4 ಸೋತು 4th ಪೊಸಿಷನ್ ಇದ್ದಾರೆ. MIಗೆ ವಿನ್ ಆಗಲೇಬೇಕಾಗಿದೆ. ಹಾಗೆ RCB ಅವರು ವಿನ್ ಆದರೆ ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸೆಮಿಫೈನಲ್ ಒಂದೇ ಇರೋದು, ಇಲ್ಲಿ 3 ಟೀಮ್ ಮಾತ್ರ ಕ್ವಾಲಿಫೈ ಆಗೋದು. WPLಲ್ಲಿ ಒಂದು ಸೆಮಿಫೈನಲ್ ಇರುತ್ತೆ, ಒಂದು ಡೈರೆಕ್ಟ್ ಫೈನಲ್ ಇರುತ್ತೆ. ಟಾಪ್ ಬಂದವರು ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸ್ ಕೂಡ ಇರುತ್ತೆ. RCB ಅವರು ಇದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಕೂಡ ಮಾಡ್ಕೋಬೋದು ಅಂತ ಹೇಳ್ಬೋದು. ಹೋದ ಮ್ಯಾಚಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಈ ಮ್ಯಾಚಲ್ಲಿ ಕಮ್ಬ್ಯಾಕ್ ನಿರೀಕ್ಷಣೆ ಮಾಡೋದಾಗ್ತಿದೆ RCB ಕಡೆಯಿಂದ ಅಂತ ಹೇಳ್ಬೋದು. ಇನ್ನು ಸೂಪರ್ ಸ್ಮ್ಯಾಶಲ್ಲಿ ಇವತ್ತು ಕೊನೆಯ ಲೀಗ್ ಮ್ಯಾಚ್ ನಡೀತು. ಅಕ್ಲ್ಯಾಂಡ್ ವರ್ಸಸ್ ಸೆಂಟ್ರಲ್ ಡಿಸ್ಟ್ರಿಕ್ಟ್ 30ನೇ ಮ್ಯಾಚ್ ಇತ್ತು. ಇದು ಈಡನ್ ಪಾರ್ಕ್ ಔಟರ್ ಓವಲ್ ಅಕ್ಲ್ಯಾಂಡಲ್ಲಿ ನಡೀತು. ಸೆಂಟ್ರಲ್ ಡಿಸ್ಟ್ರಿಕ್ಟ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ಗೆ ಫಸ್ಟ್ ಬಂದ ಅಕ್ಲ್ಯಾಂಡ್ ಅವರು ಒಂದು ಒಳ್ಳೆಯ ಸ್ಕೋರ್ ಗಳಿಸಿದ್ರು ಅಂತ ಹೇಳ್ಬೋದು. ಮಳೆ ಬಂದ ಕಾರಣ 19 ಓವರಿಗೆ ಸೀಮಿತ ಮಾಡಲಾಗಿತ್ತು. 19 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 219 ರನ್ ಗಳಿಸಿದ್ರು ಅಕ್ಲ್ಯಾಂಡ್ ಅವರು. ಕೊಲಿನ್ ಮೊನ್ರೋ ಅವರು 30 ಬಾಲಿಗೆ 55, ಲ್ಯಾಚನ್ ಸ್ಟ್ಯಾಕ್ಫೋಲೆ ಅವರು 36 ಬಾಲಿಗೆ 66 ಹೊಡೆದ್ರು. ಈ ಇನ್ನಿಂಗ್ಸಿಗೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ಕ್ಯಾಮ್ ಫ್ಲೆಚರ್ ಅವರು 27 ಬಾಲಿಗೆ 40 ರನ್ ಹೊಡೆದ್ರು. ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಎಲ್ಲ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಬ್ರೆಟ್ ರ್ಯಾಂಡಲ್ ಅವರು 2 ವಿಕೆಟ್ ಪಡ್ಕೊಂಡಿದ್ರು. ಇನ್ನು ಚೇಸಿಂಗ್ ಬಂದೆತ್ತಿದ್ದ ಸೆಂಟ್ರಲ್ ಡಿಸ್ಟ್ರಿಕ್ಟ್ಸ್ ಅವರು ಕೂಡ ಒಂದು ಉತ್ತಮವಾದ ಚೇಸ್ ಮಾಡಿದ್ರು, ಆದರೆ ಗೆಲ್ಲಲು ವಿಫಲ ಆದರು ಅಂತ ಹೇಳ್ಬೋದು. 19 ಓವರ್ಗಳಲ್ಲಿ 210 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಇದರಿಂದ ಅಕ್ಲ್ಯಾಂಡ್ ಅವರು 9 ರನ್ಸಿಂದ ವಿನ್ ಆದರು ಅಂತ ಹೇಳ್ಬೋದು. ಇನ್ನು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪರ ಟಾಮ್ ಬ್ರೂಸ್ ಕ್ಯಾಪ್ಟನ್ 50 ಬಾಲಿಗೆ 95 ರನ್ ಹೊಡೆದ್ರು. ಹಾಗೆ ಡೇನ್ ಕ್ಲೇವರ್ ಅವರು 21 ಬಾಲಿಗೆ 36, ಹಾಗೆ ಜೋಸನ್ ಕ್ಲಾರ್ಕ್ಸನ್ ಅವರು 29 ಬಾಲಿಗೆ 46 ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಓಲಿವರ್ 2 ವಿಕೆಟ್, ಹಾಗೆ ರಯಾನ್ ಹ್ಯಾರಿಸನ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಅಕ್ಲ್ಯಾಂಡ್ ಪರ ಒಳ್ಳೆ ಇನ್ನಿಂಗ್ಸ್ ಆಡಿದ ಲ್ಯಾಚನ್ ಸ್ಟ್ಯಾಕ್ಫೋಲೆ ಅವರು ಪಂದ್ಯಶ್ರೇಷ್ಠ ಪ್ರಸಿದ್ಧಿ ಪಡ್ಕೊಂಡ್ರು. ಇವರು 36 ಬಾಲಿಗೆ 66 ಹೊಡೆದಿದ್ರು. ಇನ್ನು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ನಾರ್ತರ್ನ್ ಡಿಸ್ಟ್ರಿಕ್ಟ್ಸ್ ಅವರು 10 ಮ್ಯಾಚಲ್ಲಿ 5 ವಿನ್ ಆಗಿ ಫಸ್ಟ್ ಪ್ಲೇಸಲ್ಲಿದ್ದಾರೆ. ಹಾಗೆ ಅಕ್ಲ್ಯಾಂಡ್ ಅವರು 10 ಮ್ಯಾಚಲ್ಲಿ 5 ವಿನ್ ಆಗಿ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಹಾಗೆ ಸೆಂಟ್ರಲ್ ಕ್ಯಾಂಟರ್ಬರಿ ಅವರು 10 ಮ್ಯಾಚಲ್ಲಿ 4 ವಿನ್ ಆಗಿ 4 ಸೋತು 3rd ಪೊಸಿಷನಲ್ಲಿದ್ದಾರೆ. ಸೆಂಟ್ರಲ್ ಡಿಸ್ಟ್ರಿಕ್ಟ್ಸ್ ಅವರು 10 ಮ್ಯಾಚಲ್ಲಿ 4 ವಿನ್ ಆಗಿ 4th ಪೊಸಿಷನ್ ಇದ್ದಾರೆ. ಹಾಗೆ ಒಟಾಂಗೋ ಅವರು
10 ಮ್ಯಾಚಲ್ಲಿ 3 ವಿನ್ ಆಗಿ 5ನೇ ಪೊಸಿಷನ್ನು. ಹಾಗೆ ಲಾಸ್ಟಲ್ಲಿ ವೆಲ್ಲಿಂಗ್ಟನ್ 10 ಮ್ಯಾಚಲ್ಲಿ 3 ವಿನ್ ಆಗಿ ಕೊನೆಯ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಇದು ಅನೌನ್ಸ್ ಆಗಿಲ್ಲ, ಯಾರು ವಿನ್ ಆಗ್ತಾರೆ, ಅಲ್ಲ ಸಾರಿ, ಪ್ಲೇ ಆಫ್ ಮ್ಯಾಚಸ್ ಇನ್ನೂ ಅನೌನ್ಸ್ ಆಗಿಲ್ಲ. ನೋಡಬೇಕು ಹೇಗೆ ಹೋಗುತ್ತೆ. ಇದರಲ್ಲಿ ಒಂದೇ ಸೆಮಿಫೈನಲ್, ಒಂದು ಫೈನಲ್ ಇರುತ್ತೆ. ಹೇಗೆ ಹೋಗುತ್ತೆ ನೋಡೋಣ. 3 ಟೀಮ್ ಕ್ವಾಲಿಫೈ ಆಗುತ್ತೆ. ಇನ್ನು ನಿನ್ನೆ ನಡೆದಂಥ ಅಂಡರ್-19 ವರ್ಲ್ಡ್ ಕಪ್ ಮ್ಯಾಚಸಲ್ಲಿ ವೆಸ್ಟ್ ಇಂಡೀಸ್ ಅಂಡರ್-19 ವರ್ಸಸ್ ಐರ್ಲೆಂಡ್ ಅಂಡರ್-19ನಲ್ಲಿ ವೆಸ್ಟ್ ಇಂಡೀಸ್ ಅಂಡರ್-19 ಅವರು 25 ರನ್ನಿಂದ ಗೆದ್ದರು. ಹಾಗೆ ಆಸ್ಟ್ರೇಲಿಯಾ ಅಂಡರ್-19 ವರ್ಸಸ್ ಸೌತ್ ಆಫ್ರಿಕಾ ಅಂಡರ್-19ನಲ್ಲಿ ಆಸ್ಟ್ರೇಲಿಯಾ ಅಂಡರ್-19 ಅವರು 6 ವಿಕೆಟಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.